ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲತಾ ರಾಘವ್. ವಿಡಿಯೋಸ್ಗಳು ಮಾಡಿ ತುಂಬ ದಿನಗಳಾಗಿತ್ತು. ದಿನಗಳು ಅನ್ನೋದಕ್ಕಿಂತ ವರ್ಷನೇ ಆಗೋಗಿತ್ತು. ಸೊ ಈ ವರ್ಷದಿಂದ ನಾವು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಒನ್ಸ್ ಅಗೇನ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ, ಫ್ರೆಂಡ್ಸ್, ಇದು ಏನು ಅಂತ ನಿಮಗೆ ಗೊತ್ತಿಲ್ವ, ನನಗಂತೂ ಗೊತ್ತಿಲ್ಲ. ಬಟ್ ನಾನು ಇದನ್ನು ನಿಮಗೆ ಹೇಳ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನು 3x3 ರೂಬಿಕ್ ಕ್ಯೂಬ್ ಅಂತ ಹೇಳ್ತಾರೆ. ಕಲರ್ ಮ್ಯಾಚ್ ಮಾಡಬೇಕಾಗುತ್ತೆ. ಸೇಮು ಇದರಲ್ಲಿ 7 ಸ್ಟೆಪ್ಸ್ ಇರುತ್ತೆ. ನಾನೊಂದು ಫೋಲ್ಡರ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ಪು 7 ಸ್ಟೆಪ್ಪನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲ ವಿಡಿಯೋಸನ್ನು ನೋಡಿಕೊಂಡು ನೀವು ಸಹ ಕಲ್ತ್ಕೋಬೋದು. ಇವತ್ತೇ ಹೋಗಿ ಒಂದು ಪರ್ಚೇಸ್ ಮಾಡ್ಕೊಂಡು ಬನ್ನಿ, ಟ್ರೈ ಮಾಡಿ. ಆ್ಯಂಡ್ ಎಲ್ಲ ವಿಡಿಯೋನು ನೋಡಿಕೊಂಡು ನೀವು ಕಲ್ತ್ಕೊಂಡು ನಿಮ್ಮ ಮಕ್ಕಳಿಗೂ ಸಹ ಕಲಿಸಿ. ಫಸ್ಟ್ ಸ್ಟೆಪ್ ಮಾಡಿ ನಾನು ತೋರಿಸ್ತೀನಿ. ಹಾಗೆ ಡೈಲಿ ಸ್ಟೆಪ್ ಬೈ ಸ್ಟೆಪ್ಪು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ನಾನಿವಾಗ ಫಸ್ಟ್ ಸ್ಟೆಪ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ಈ ವಿಡಿಯೋ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಎಲ್ಲ ವೀಡಿಯೋಸ್ನ ನೋಡಿ ನೀವು ಸಹ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಫಸ್ಟು ಏನು ಅಂತ ನಾನು ಪರಿಚಯ ಮಾಡ್ಕೊಡ್ತೀನಿ. ಇದನ್ನು ಸೆಂಟರ್ ಅಂತಾರೆ, ಇದನ್ನು ಮಿಡಲ್ ಪಾಯಿಂಟ್ ಅಂತಾರೆ, ಇವನ್ನ ಕಾರ್ನರ್ಸ್ ಅಂತಾರೆ. ನಾವು ಇಲ್ಲಿ ಫಸ್ಟ್ ಸ್ಟೆಪ್ ಮಾಡಬೇಕಾದ್ರೆ ಪ್ಲಸ್ ಮಾಡ್ಕೋಬೇಕಾಗುತ್ತೆ. ಯಾವುದಾದ್ರೂ ಒಂದು ಸೆಂಟರ್ ಪಾಯಿಂಟನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಪ್ಲಸ್ ಮಾಡ್ಕೋಬೇಕು. ನಾನು ಯಾವ್ದು ಸೆಲೆಕ್ಟ್ ಮಾಡ್ಕೋತೀನಿ ಅಂದರೆ, ನಾನು ಬ್ಲೂ ಕಲರ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬ್ಲೂ ಪ್ಲಸ್ ಬರಬೇಕು. ಬ್ಲೂ ಪ್ಲಸ್ ಬರಬೇಕು ಅಂದರೆ ಈ ಮಿಡಲಲ್ಲಿ ಬ್ಲೂ ಎಲ್ಲಿದೆ ಅಂತ ನಾವು ನೋಡ್ಕೋಬೇಕು. ನೋಡಿ, ಇಲ್ಲಿದೆ ಬ್ಲೂ. ಈ ಬ್ಲೂನ ಮ್ಯಾಚ್ ಮಾಡಬೇಕು. ಬ್ಲೂ ಪಕ್ಕ ವೈಟ್ ಇದೆ, ವೈಟ್ ಆಲ್ರೆಡಿ ಸೆಂಟರ್ ಪಾಯಿಂಟಲ್ಲಿದೆ. ಸೊ ನನಗಾಗಿ ಇದನ್ನು ಮ್ಯಾಚ್ ಮಾಡಿದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಬ್ಲೂ ಎಲ್ಲಿದೆ, ಇಲ್ಲಿದೆ. ಬ್ಲೂ ಪಕ್ಕ ಯೆಲ್ಲೋ ಇದೆ. ಯೆಲ್ಲೋ ಸೆಂಟರ್ ಹತ್ರ ಮ್ಯಾಚ್ ಮಾಡಬೇಕಾಗುತ್ತೆ. ಇದು ಆಲ್ರೆಡಿ ಇದೆ. ಸೊ ಆ ಬ್ಲೂನ ಈ ಬ್ಲೂ ಹತ್ರ ತೊಗೊಂಬನ್ನಿ, ಸೆಂಟರ್ ಹತ್ರ. ನೆಕ್ಸ್ಟು ಇನ್ನೊಂದು ನೋಡಿ, ಇಲ್ಲಿ ಟಫ್ ಇದೆ ಸ್ವಲ್ಪ. ಈ ಬ್ಲೂಯಿಂದ ರೆಡ್ ಇದೆ, ಬ್ಲೂ ಪಕ್ಕ ರೆಡ್ ಇದೆ. ಈ ರೆಡ್ ಹತ್ರ ಬರಬೇಕು. ಈ ಥರ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಹೆಂಗೆ ತಿರುಗಿಸಿದ್ರು ಬರುತ್ತೆ. ನೀವು ಟ್ರೈ ಮಾಡಬೇಕಷ್ಟೆ. ರೆಡ್ ಹತ್ರ ಮ್ಯಾಚ್ ಮಾಡಿ ಈ ಬ್ಲೂನನ್ನು ನೆಕ್ಸ್ಟ್ ಈ ಬ್ಲೂ ಹತ್ರ ತೊಗೊಂಬರ್ಬೇಕು. ಓಕೆನಾ? ನೆಕ್ಸ್ಟ್ ಇನ್ನೊಂದು ಬ್ಲೂ ಎಲ್ಲಿದೆ, ಇಲ್ಲಿದೆ. ಬ್ಲೂ ಪಕ್ಕ ಆರೆಂಜ್ ಇದೆ. ಈ ಆರೆಂಜನ್ನು ಈ ಸೆಂಟರ್ ಆರೆಂಜ್ ಹತ್ರ ತೊಗೊಂಡೋಗ್ಬೇಕು. ಈ ಸೆಂಟರ್ ಹತ್ರ ತೊಗೊಂಡೋಗಿ ಈ ಬ್ಲೂನನ್ನು ಈ ಬ್ಲೂ ಹತ್ರ ಮ್ಯಾಚ್ ಮಾಡಬೇಕು. ಓಕೆನಾ? ಆಮೇಲೆ ಇನ್ನೊಂದು ಎಲ್ಲಿದೆ ನೋಡಿ, ಇಲ್ಲಿದೆ. ಬ್ಲೂ ಪಕ್ಕ ಯೆಲ್ಲೋ ಇದೆ. ಈ ಯೆಲ್ಲೋ ಹತ್ರ ಮ್ಯಾಚ್ ಮಾಡಬೇಕು. ಯೆಲ್ಲೋ ಹತ್ರ ತೊಗೊಂಡೋಗಿ ಆಮೇಲೆ ಈ ಬ್ಲೂ ಹತ್ರ ತೊಗೊಂಡೋಗ್ಬೇಕು. ಇಲ್ಲಿ ಒಂದೊಂದು ಹಾಳಾಗಿರ್ತವೆ, ಅದು ನೋಡಿ ಇಲ್ಲಿ ಬಂದು ಸೇರಿಕೊಂಡಿದೆ. ಆಲ್ರೆಡಿ ರೆಡ್ ಆಗಿದೆ. ಈ ಬ್ಲೂ ಹತ್ರ ತಗೊಂಡೋಗಿ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಪ್ಲಸ್ ಆಯಿತು. ಹಾಗೆ ಈ ಪ್ಲಸ್ ಬರಬೇಕು ಅಂದರೆ ಇಲ್ಲೂ ಸೇಮ್ ಇರಬೇಕು. ರೆಡ್ ಇರಬೇಕು, ಯೆಲ್ಲೋ ಇರಬೇಕು, ಆರೆಂಜ್ ಇರಬೇಕು, ವೈಟ್ ಇರಬೇಕು. ಈಗ ಬಂದರೆ ಮಾತ್ರ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಅಲ್ಲದೇನೂ ಬರುತ್ತೆ, ಬಟ್ ಹಂಗೆ ಬಂದರೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕಾಗಲ್ಲ. ಇಲ್ಲಿ ಯೆಲ್ಲೋ ಇದೇ ಥರನೇ ಬರಬೇಕಾಗುತ್ತೆ. ಎರಡೆರಡು ಬರಬೇಕು. ನೋಡಿ ಫ್ರೆಂಡ್ಸ್, ಇದು ಪ್ಲಸ್. ಈ ಪ್ಲಸ್ ಮಾಡಿಕೊಂಡ್ರೆ ನಾವು ಮುಂದಿನ ಸ್ಟೆಪ್ಪಿಗೆ ಹೋಗೋಕ್ಕೆ ಸಾಧ್ಯ. ಕೊನೆವರೆಗೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.